ಇವತ್ತು ನಾನು ಆರ್ಡರ್ ಮಾಡಿದ್ದೀನಿ DJ Osmo ಮೊಬೈಲ್ 7P ಅಂತ ಹೇಳ್ಬಿಟ್ಟು. ಸೊ ಈಗ ನಡೀತಿರುವಂಥ ಫ್ಲಿಪ್ಕಾರ್ಟ್ ಗೋಡ್ ಸೇಲ್ ಅಂತ ನಡೀತಾ ಇದೆ ಅಲ್ವಾ. ಸೊ ಅದರಲ್ಲಿ ನನಗೆ ಒಂದು ಒಳ್ಳೆ ಪ್ರೈಸಲ್ಲೇ ಸಿಕ್ತು ಅಂತ ಹೇಳ್ಬೋದು. ಸೊ ಅದನ್ನ ಅನ್ಬಾಕ್ಸಿಂಗ್ ಮಾಡೋಕ್ಕಂತ ಹೋಗ್ತಾ ಇರೋಂಥದ್ದು. ಸೊ ಚೆಕ್ ಮಾಡೋಣ ಏನೇನೆಲ್ಲ ಇದೆ ಒಳಗಡೆ, ಅದಾದ ತಕ್ಷಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಆಡಿದ್ದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದಲ್ವಾ. ಅನ್ಬಾಕ್ಸಿಂಗ್ ಆ್ಯಕ್ಚುಲಿ ಅವರು ಓಪನ್ ಬಾಕ್ಸ್ ಡೆಲಿವರಿ ಅಂತ ಇದ್ದೇ ಇರುತ್ತೆ. ಸೊ ಚೆಕ್ ಮಾಡಿದ್ದಾರೆ, ಬಟ್ ನಾನು ಇನ್ನೂ ಪೂರ್ತಿ ಡೆಪ್ತಾಗಿ ನೋಡಿಲ್ಲ ಯಾವ ಥರ ಇದೆ ಮತ್ತು ಏನೇನು ಇದಾವೆ ಮೆಟೀರಿಯಲ್ಸ್ ಅಂತ ಹೇಳ್ಬಿಟ್ಟು. ಜಸ್ಟ್ ಅವರು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಆನ್ ಸಹ ಮಾಡಿಲ್ಲ, ಇನ್ನು ಹಾಗೆ ಕೊಟ್ಟಿದ್ದಿರೋಂಥದ್ದು. DJ Osmo ಮೊಬೈಲ್ 7P ಅಂತ ಹೇಳ್ಬಿಟ್ಟು ಒಂದು ಗಿಂಬಲ್ ಆಗಿರುತ್ತೆ. ಚೆಕ್ ಮಾಡೋಣ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಮೊದಲು ಸಿಗುವಂಥ ಈ ಕಿಟ್ ಸಿಗುತ್ತೆ, ದೆನ್ ಡೈರೆಕ್ಟ್ ಆಗಿ ಮೇನ್ ಕಾಂಪೊನೆಂಟ್ ಆ್ಯಂಡ್ ಇದು ಯೂಸರ್ ಮ್ಯಾನ್ಯುವಲ್, ಆಮೇಲೆ ಸಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕಂತ ಹೇಳ್ಬಿಟ್ಟು ಒಂದು QR ಕೋಡ್ ಸಹ ಕೊಟ್ಟಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ. ಅಪ್ಲಿಕೇಶನ್ಸ್ ನಾವೇನಾದ್ರೂ ನೋಡೋಕೆ ಹೋಯ್ತಪ್ಪ ಅಂತಂತಂದ್ರೆ ಒಂದು ಟ್ರ್ಯಾಕಿಂಗ್ ಅಂತ ಇರುತ್ತೆ. ಅದಾದ ನಂತರ ಬಂದ್ಬಿಟ್ಟು ಇದರಲ್ಲಿ ಉಂಟು ಆಲ್ಮೋಸ್ಟ್ 3x ಗಿಂಬಲ್ ಒಂದು ಸ್ಟೆಬಿಲೈಸೇಷನ್ ನಿಮಗೆ ಸಿಗುತ್ತೆ. ಸೊ ಗಿಂಬಲ್ ತೊಗೊಳ್ಳೋದೇ ಮೇನ್ ಸ್ಟೆಬಿಲೈಸೇಷನ್ಗೋಸ್ಕರ ಅಲ್ವಾ. ಅದಾದ ತಕ್ಷಣ ಒನ್ ಟ್ಯಾಪ್ ಎಡಿಟ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇವೆಲ್ಲ ಆ್ಯಕ್ಚುಲಿ ನಾನು ಅಷ್ಟೊಂದು ಡೆಪ್ತ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋವಂಥದ್ದು. ಆ್ಯಂಡ್ ಇದರಲ್ಲಿ ಇನ್ಬಿಲ್ಟ್ ಟ್ರೈಪೋಡ್ ಸಹ ಬರುತ್ತೆ. ಮೀನ್ಸ್ ಅಂದರೆ ಏನು ನಿಮ್ಮ ಗಿಂಬಲ್ ಇರುತ್ತಲ್ವಾ, ಸೊ ಆ ಗಿಂಬಲ್ ಜೊತೆಗೇ ಕೆಳಗಡೆ ಒಂದು ಟ್ರೈಪೋಡ್ ಮೌಂಟ್ ಥರ ಕೊಟ್ಟಿರ್ತಾರೆ. ಸೊ ಲೆಟ್ಸ್ ಸಿ, ಚೆಕ್ ಮಾಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು. ಮೇನ್ ಕಾಂಪೊನೆಂಟಿಗೆ ಬರೋಕ್ಕಿಂತ ಮೊದಲು ಫಸ್ಟ್ ನಾವು ಕಿಟ್ಸ್ ಏನೇನಿದೆ ಅಂತ ಫಸ್ಟ್ ಚೆಕ್ ಮಾಡೋಣ ಇದ್ರೊಳಗಡೆ. ಒಂದು ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಒಂದು ಮೊಬೈಲ್ ಮೌಂಟಿಂಗ್ ಡಿವೈಸ್ ಕೊಟ್ಟಿದ್ದಾರೆ. ಸೊ ಗಿಂಬಲ್ನ ಮೊಬೈಲ್ನ ಇದಕ್ಕೆ ಸೆಟ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಇದು ಬಂದು ಈ ಥರ ಸ್ಟ್ರೆಚಬಲ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಕೆಲವೊಂದು ಪಿನ್ ಸಹ ಕೊಟ್ಟಿದ್ದಾರೆ, ಇದರಿಂದ ಡೈರೆಕ್ಟಾಗಿ ಗಿಂಬಲ್ಲಿಗೆ ಕನೆಕ್ಟ್ ಆಗಲಿಕ್ಕೋಸ್ಕರ ಅಂತೇಳಿ. ಇದು ಬಂದು ನಿಮ್ಮ ಡಿವೈಸ್ನ ಚಾರ್ಜ್ ಮಾಡಲಿಕ್ಕೋಸ್ಕರ, ಅಂದರೆ ಏರ್ ಟ್ರ್ಯಾಕಿಂಗ್ ಡಿವೈಸ್ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಆಗಿರ್ಬೋದು. ಇಲ್ಲ ಇದು ಬಂದ್ಬಿಟ್ಟು ನಿಮ್ಮ ಗಿಂಬಲ್ನ ಚಾರ್ಜರ್ ಮಾಡೋಕ್ಕೋಸ್ಕರ ಆಗಿರುತ್ತೆ. ಸೊ ಎರಡು ಡಿಫ್ರೆಂಟ್ ಟೈಪ್ಸ್ C to C ಕೇಬಲ್ಸ್ ಕೊಟ್ಟಿದ್ದಾರೆ. ಇದು ಏನಪ್ಪ ಅಂತಂದರೆ ನೀವು 7P ಅಲ್ಲಿ ನೋಡ್ತಪ್ಪ ಅಂತಂದರೆ ಒಂದು ಟ್ರ್ಯಾಕಿಂಗ್ ಡಿವೈಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಹಾರ್ಡ್ವೇರ್ ಕಾಂಪೊನೆಂಟ್ ಬಂದ್ಬಿಟ್ಟು ಏರ್ ಟ್ರ್ಯಾಕಿಂಗ್ಗೋಸ್ಕರ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಇದರಲ್ಲಿ ನೀವು ಗೆಸ್ಟರ್ಸ್ನ ಮೀನ್ಸ್ ಈ ಥರ ನಿಮ್ಮ ಒಂದು ಪಾಮ್ ಆಮೇಲೆ ಕೆಲವೊಂದು ಮೂಮೆಂಟ್ನ ತೋರಿಸೋದ್ರಿಂದ ವಿಡಿಯೋ ಪಾಸ್ ಮಾಡೋದಾಗಿರ್ಬೋದು, ಇಲ್ಲ ಏರ್ ಟ್ರ್ಯಾಕಿಂಗ್ ಮಾಡೋದಾಗಿರ್ಬೋದು, ನಿಮಗೆ ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದು ನಾನು ಆ್ಯಕ್ಚುಲಿ ಆರ್ಡರ್ ಮಾಡಲಿಕ್ಕೆ ಮೇನ್ ರೀಸನ್ನೇ ಬಂದ್ಬಿಟ್ಟು ಈ ಒಂದು ಡಿವೈಸ್ಗೋಸ್ಕರ ಆ್ಯಕ್ಚುಲಿ. ಬಿಕಾಸ್ ತುಂಬ ಯೂಸ್ಫುಲ್ ಆಗುವಂಥ, ಇವನ್ ಇದರಲ್ಲಿ ಲೈಟ್ ಸಹ ಇರುತ್ತೆ, ನೀವು ಲೈಟ್ ಅಡ್ಜಸ್ಟ್ಮೆಂಟ್ ಸಹ ಮಾಡ್ಬೋದಾಗಿರುತ್ತೆ. ಓಕೆ, ನನ್ನ ಹತ್ರ ಎಡಿಷನಲ್ ಫೋನ್ ಇಲ್ಲ, ಸೊ ನಾನು ಸದ್ಯಕ್ಕೆ ತೋರಿಸ್ಲಿಕ್ಕಾಗಲ್ಲ. ಸೊ ಅಪ್ಕಮಿಂಗ್ ಡೇಸಲ್ಲಿ ನನಗೆ ಬೇರೆ ಯಾವುದೊಂದು ಡಿವೈಸ್ ಸಿಗ್ತಪ್ಪ ಅಂತಂದರೆ ಆ ಟೈಮಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಒಂದು ವೀಡಿಯೋಸ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ನನಗೂ ಸಹ ಆ್ಯಕ್ಚುಲಿ ಫಸ್ಟ್ ಟೈಮ್ ಯೂಸರು, ಇದರಲ್ಲಿ ಯಾವ ಥರ ಲೈಟ್ ಅಡ್ಜಸ್ಟ್ಮೆಂಟ್ ಮಾಡಬೇಕು ಏನಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಸೈಡಿಗೆ ಸಹ ನಿಮಗೆ ನೋಡ್ತಪ್ಪ ಅಂದರೆ ಕೆಲವೊಂದು ಬಟನ್ ಸಹ ಕೊಟ್ಟಿದ್ದಾರೆ, ಬ್ರೈಟ್ನೆಸ್ನ ಹೈ ಆ್ಯಂಡ್ ಲೋ ಮಾಡೋದಕ್ಕೋಸ್ಕರ ಅಂತೇಳಿ. ಓಕೆ, ಸೊ ಇದು ಸಹ ಒನ್ ಆಫ್ ದ ಇಂಪಾರ್ಟೆಂಟು ಮೆಟೀರಿಯಲ್ ಆಗಿರುತ್ತೆ. ಅದಾದ ನಂತರ ಇರುವಂಥದ್ದೇ ಮೇನ್ ಕಾಂಪೊನೆಂಟ್ ಗಿಂಬಲ್ ಅಂತ ಹೇಳ್ಬಿಟ್ಟು. ತುಂಬ ಅಷ್ಟೊಂದು ವೇಟ್ ಫೀಲ್ ಅನಿಸೋದಿಲ್ಲ, ಆ್ಯಂಡ್ ತುಂಬ ಲೈಟ್ ವೇಟ್ ಸಹ ಇದೆ. ಓಕೆ, ನೀವು ಯಾವಾಗ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಗಿಂಬಲ್ ಓಪನ್ ಆಗುತ್ತೆ. ಸೊ ಸದ್ಯಕ್ಕೆ ಮೊಬೈಲ್ನ ಪೇರ್ ಮಾಡ್ಲಿಕ್ಕೆ ಅಂತ ತೋರಿಸ್ತಾ ಇದೆ. ಸೊ ನಾನು ಪೇರ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಒಂದು ಬ್ಲೂಟೂತ್ನ ನಿಮ್ಮ ಡಿವೈಸ್ಗೆ ಪೇರ್ ಮಾಡ್ಲಿಕ್ಕೋಸ್ಕರ ನಿಮ್ಗೆ ಈ ಥರ ಐಕಾನ್ ತೋರಿಸ್ತಾ ಇರುತ್ತೆ. ಸೊ ಒನ್ಸ್ ನೀವು ಇದನ್ನ ಐಕಾನ್ನ ನಿಮ್ಮ ಮೊಬೈಲ್ ಬ್ಲೂಟೂತ್ನ ಆನ್ ಮಾಡಿಬಿಟ್ಟು ನೀವು ಪೇರ್ ಮಾಡಿತಪ್ಪ ಅಂತಂದರೆ ಡಿವೈಸ್ ಬಂದು ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಪಕ್ಕದಲ್ಲಿ ಸಹ ನೋಡ್ತಾ ಇತ್ತಪ್ಪ ಅಂದರೆ ನಿಮಗೆ ಈ ಒಂದು ಗಿಂಬಲಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಹೇಳ್ಬಿಟ್ಟು ಸಹ ನಿಮ್ಗೆ ಇಂಡಿಕೇಶನ್ ತೋರುತ್ತೆ. ಇದು ಒಂದು ಆ್ಯಕ್ಚುಲಿ ಒಳ್ಳೆ ಥಿಂಗ್, ಅಟ್ಲೀಸ್ಟ್ ಗೊತ್ತಾಗುತ್ತೆ ಎಷ್ಟು ಚಾರ್ಜಿಂಗ್ ಮಿಕ್ಕಿದೆ ಅಂತ ಏನಂತ ಇಲ್ಲ ಅಂತ ಹೇಳಿಬಿಟ್ಟು. ಈಗ ಇದನ್ನು ನಾನು ನೆಕ್ಸ್ಟ್ ಇದರಲ್ಲಿ ಮೇನಾಗಿ ಬಂದ್ಬಿಟ್ಟು ಸೊ ಈ ಒಂದು ಕಾಂಪೋ ಟ್ರೈಪೋಡ್ ಥರ ಇರುವಂಥದ್ದು, ಇದನ್ನು ನೀವು ಈ ಥರ ಇಟ್ಬಿಟ್ಟು ಎಲ್ಲಾದರೂ ಬೇಕಂದರೆ ವೀಡಿಯೋಸ್ನ ರೆಕಾರ್ಡ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಇನ್ನೂ ಒಂದು ಗುಡ್ ಥಿಂಗ್ ಏನಪ್ಪ ಅಂತಂದರೆ ಇದರಲ್ಲಿ
ನಿಮಗೆ ಏನು ಸೆಲ್ಫಿ ಸ್ಟಿಕ್ ಥರ ಈ ಒಂದು ಇಷ್ಟು ಎಕ್ಸ್ಟೆಂಡ್ ಆಗುವಂಥ ರಾಡ್ ಸಹ ಸಿಗುತ್ತೆ. ನೀವು ಇದನ್ನು ಏನೋ ವೀಡಿಯೋಸ್ ಮಾಡ್ತಾ ಇರೋ ಟೈಮಲ್ಲಿ ಈ ಥರ ಸೆಲ್ಫಿ ಸ್ಟಿಕ್ಸ್ ಥರ ಯೂಸ್ ಮಾಡ್ಬೋದು, ಇಲ್ಲ ಈ ಥರ ಬೇಕಾದ್ರೆ ಎಲ್ಲಾದರೂ ಒಂದು ಕಡೆ ಪ್ಲೇಸ್ ಮಾಡಿ ವಿಡಿಯೋ ಸಹ ನೀವು ಆ್ಯಕ್ಚುಲಿ ಶೂಟ್ ಮಾಡ್ಬೋದಾಗಿರುತ್ತೆ. ಈಗ ಸದ್ಯಕ್ಕೆ ನಾನು ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡಿ ನೋಡ್ತೀನಿ, ನೋಡೋಣ ಯಾವ ಥರ ಕರೆಕ್ಟ್ ಎಕ್ಸಾಕ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಗಿಂಬಲ್ನ ಆಲ್ರೆಡಿ ಮೊಬೈಲಿಗೆ ಕನೆಕ್ಟ್ ಮಾಡಿದ್ದೀನಿ, ಇವನ್ ಅಂದರೆ ಗಿಂಬಲ್ನ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಗುಡ್ ಥಿಂಗ್ ಏನಪ್ಪ ಅಂತಂದರೆ, ನಾನೀಗ ವೀಡಿಯೋಸ್ನ ಪಾಸ್ ಮಾಡಬೇಕು ಬಿಡಬೇಕಪ್ಪ ಅಂತ ಅಂದರೆ ನೀವು ಜಸ್ಟ್ ಈ ಥರ ಪಾಮ್ ತೋರಿಸೋದು ಮೀನ್ಸ್ ಕೆಲವೊಂದು ಇವು ಇರ್ತವೆ, ಅದನ್ನು ತೋರಿಸೋದ್ರ ಮುಖಾಂತರ ನೀವೊಂದು ವೀಡಿಯೋಸ್ನ ಎಕ್ಸಾಕ್ಟಾಗಿ ಶೂಟ್ ಮಾಡ್ಬೋದು. ಈಗ ನಾನು ಎನೇಬಲ್ ಮಾಡಿದ್ದೀನಿ ಒಂದು AI ಟ್ರ್ಯಾಕಿಂಗ್ ಅಂತ ಹೇಳ್ಬಿಟ್ಟು, ಜಸ್ಟ್ ಚೆಕ್ ಮಾಡೋಣ ಯಾವ ಥರ ಎಕ್ಸಾಕ್ಟಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು, ಓಕೆನಾ. ಸೊ ನಾನೀಗ ಆಲ್ರೆಡಿ ಅದನ್ನ ಎನೇಬಲ್ ಮಾಡಿದ್ದೀನಿ. ಈಗ ನಾನು ಜಸ್ಟ್ ಎದ್ದೇಳ್ತೀನಿ, ನೀವು ನೋಡ್ತಾ ಇರ್ಬೋದು ನಾನು ಎಲ್ಲೆಲ್ಲಿಗೆಲ್ಲ ಮೂವ್ ಆಗ್ತೀನಿ. ಸೊ ಕ್ಯಾಮರಾ ಬಂದ್ಬಿಟ್ಟು ನನ್ನನ್ನೇ ಫೋಕಸ್ ಮಾಡ್ತಾ ಇರುತ್ತೆ. ಆ್ಯಕ್ಚುಲಿ ನಾನು ಬೈ ಮಾಡೋದಕ್ಕೆ ಇದೇ ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಸೊ ಓವರಾಲ್ ಆಗಿ ಮಾತ್ರ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ಇದರಲ್ಲಿ ಏನೇನೆಲ್ಲ ಮೋಡ್ಸ್ ಬರುತ್ತೆ, ಸೊ ಏನಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಇವನ್ ಬಿಕಾಸ್ ನಾನು ಎಕ್ಸ್ಪ್ಲೋರ್ ಮಾಡೋಂಥದ್ದು ತುಂಬ ಜಾಸ್ತಿ ಆಗಿದೆ. ನೋಡೋಣ ಇನ್ನು ಏನೇನೆಲ್ಲ ಫೀಚರ್ಸ್ ಇದ್ದಾವೆ ಇದರಲ್ಲಿ ಅಂತ ಹೇಳ್ಬಿಟ್ಟು. 8,250 ರೂಪಾಯಿ ಸಿಕ್ಕಿರುವಂಥದ್ದು. ಇದು ಆ್ಯಕ್ಚುಲಿ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 9,500 or 10,000 ಹತ್ತತ್ರ ಎಷ್ಟೋ ಇತ್ತು. ನಾನು ಲಾಸ್ಟ್ 1 ವೀಕ್ 1 ಮಂತಿಂದ ಆ್ಯಕ್ಚುಲಿ ಇದನ್ನು ಅಬ್ಸರ್ವ್ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಫ್ಲಿಪ್ಕಾರ್ಟ್ ಸೇಲ್ ನಡೀತಾ ಇರೋದ್ರಿಂದ ಅರೌಂಡ್ 1,500 ಸಮಥಿಂಗ್ ನಮಗೆ ಕಡಿಮೆ ಆದಂಗೆ ಆಯಿತು ಪ್ರೈಸ್ ನನಗೆ. ಸೊ ಐ ಥಿಂಕ್ ಇದು ರೈಟ್ ಟೈಮ್. ಆಮೇಲೆ ಒಳ್ಳೆ ಡೀಲ್ ಸಿಕ್ತು ಆ್ಯಕ್ಚುಲಿ ಆರ್ಡರ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಯಾರಿಗಾದ್ರೂ ತೊಗೋಬೇಕಾಗಿತ್ತು ಅಂತಂದರೆ ಸೊ ತೊಗೋಬೋದು ವಿತೌಟ್ ಎನಿ ಪ್ರಾಬ್ಲಮ್. ಇದು ಐಫೋನ್ಗೂ ಸಪೋರ್ಟ್ ಆಗುತ್ತೆ, ಹಾಗೆ ಮೊಬೈಲ್ ಡಿವೈಸ್ಗೂ ಸಪೋರ್ಟ್ ಆಗುತ್ತೆ. ಆ್ಯಂಡ್ ನೀವು ಏನಾದರೂ ನಿಮ್ಮ ಹತ್ರ ಆ್ಯಕ್ಷನ್ ಕ್ಯಾಮೆರಾ ಸಿಕ್ತಪ್ಪ ಅಂತಂದರೆ ಅದಕ್ಕೂ ಸಹ ನೀವು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಬಟ್ ಹೇಳ್ತಾರಲ್ಲ ಸ್ವಲ್ಪ ಜುಗಾಡ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ತೊಗೋಬೇಕಾಗಿತ್ತಪ್ಪ ಅಂತಂದರೆ ನಾನು ಲಿಂಕ್ನ ಸಹ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಂತೆ. ಇಲ್ಲ ನೀವು ಬೇಕಂದರೆ ಯಾವುದಾದ್ರೂ ಫ್ಲಿಪ್ಕಾರ್ಟು ಇಲ್ಲ ಅಮೆಝಾನ್ ಓಪನ್ ಮಾಡ್ತಪ್ಪ ಅಂತ ಅಲ್ಲೂ ಸಿಕ್ಬಿಡುತ್ತೆ ನಿಮಗೆ, ಇದರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಓಕೆ, ಐ ಹೋಪ್ ನಿಮಗೂ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇಷ್ಟ ಆಯ್ತು ಅಂತಂದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯ ಕಂಟೆಂಟ್ಸ್ ಬರೋಕ್ಕೆ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ.